ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಸುಬ್ಬು, ಒಂದ್ ಹೆಣ್ಣನ್ನ ಸೋಲ್ಸೋದಿಕ್ಕೆ ಗಂಡಸರಿಗೆ ಅದೊಂದು ಅಸ್ತ್ರ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ವಾ ಸುಬ್ಬು? ಅರ್ಥ ಆಗ್ತಿಲ್ಲ ಮೇಡಮ್ ನನಗೆ. ಏನ್ ಹೇಳ್ತಾ ಇದ್ದೀರಾ? ತಾಯಿ ಚಾಮುಂಡೇಶ್ವರಿನ ಪೂಜೆ ಮಾಡೋನೆಲ್ಲ ನಮ್ದು. ಆ ದೇವಿ ಅವತಾರ ತಾಳಿದ್ ಯಾಕೆ ಸುಬ್ಬು? ಮೇಡಮ್, ಹೇಳು ಸುಬ್ಬು, ದೇವಿ ಚಾಮುಂಡೇಶ್ವರಿ ಅವತಾರ ತಾಳಿದ್ ಯಾಕೆ? ಮಹಿಷಾಸುರನ ಸಂಹಾರ ಮಾಡಕ್ಕೆ, ಅಂದ್ರೆ ದುಷ್ಟ ಸಂಹಾರ ಮಾಡಕ್ಕೆ. ಹಾಗಾದ್ರೆ ಇದೆಲ್ಲ ಬರೀ ದೇವತೆಗಳಿಂದ ಮಾತ್ರ ಸಾಧ್ಯನಾ ಸುಬ್ಬು? ಒಂದ್ ಹೆಣ್ಣಿನ ಮೇಲೆ ಕಣ್ಣು ಹಾಕಿ ಕೀಚಕ ಸತ್ತ. ದುರ್ಯೋಧನ ಆಗ್ಲಿ ದುಶ್ಯಾಸನ ಆಗ್ಲಿ ಯಾರು ಉಳಿಲಿಲ್ಲ. ಇಂಥ ಕಥೆಗಳು ಕೋಟಿ ಕೋಟಿ ಇರುವಾಗ ಇನ್ನೂ ಈ ನೀಷ್ಟನ ಕೊನೆನೇ ಆಗ್ಲಿಲ್ವಲ್ಲ ಸುಬ್ಬು? ಒಂದ್ ಹೆಣ್ಣನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋ ಪಾಪಿಗಳಿಗೆ ಕೊನೆನೇ ಇಲ್ವಾ ಸುಬ್ಬು? ಮೇಡಮ್, ಏನಾಯ್ತು? ಯಾಕೆ ಈ ಥರ ಪ್ರಶ್ನೆಗಳು ಕೇಳ್ತಿದ್ದೀರಾ? ಏನಾಯ್ತು ಹೇಳಿ. ಒಂದ್ ಹೆಣ್ಣಿಗೆ ಒಬ್ಬ ಪದೇ ಪದೇ ತೊಂದರೆ ಕೊಡ್ತಿದ್ದಾನೆ ಅಂದ್ರೆ ಏನ್ ಮಾಡ್ಬೇಕು ಸುಬ್ಬು? ಅಂಥವ್ನು ಈ ಭೂಮಿ ಮೇಲೆ ಇರೋದಕ್ಕೆ ಲಾಯ್ಕಿಲ್ಲ ಮೇಡಮ್. ಹಾಗಾದ್ರೆ ನನ್ನನ್ನ ಪದೇ ಪದೇ ಯಾರಾದ್ರೂ ಕೆಣಕಿದ್ರೆ ಅವನಿಗೆ ಏನ್ ಮಾಡ್ಬೇಕು ಸುಬ್ಬು? ನಿಮ್ಮನ್ನು ಕೆಣ್ಕದ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಮೇಡಮ್ ಇದು. ಮೇಡಮ್, ನೀವು ದೊಡ್ಡ ಮನೆ ಕುಡಿ ಅಂತನೋ, ಯಜಮಾನ್ರ ಮಗಳಂತನೋ, ಅಥವಾ ನನಗೆ ಹತ್ರ ಆಗಿದ್ದೀರಾ ಅಂತನೋ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಒಬ್ಬ ಹೆಣ್ಣಿಗೆ ಗೌರವ ಕೊಡೋನಾಗಿ ನಿಮಗೆ ಗೌರವದಿಂದ ಹೇಳ್ತಾ ಇದ್ದೀನಿ ಮೇಡಮ್. ನಿಮ್ಮನ್ನು ಯಾರಾದರೂ ಕೆಣಕದಿರಲಿ, ಆ ದೃಷ್ಟಿಯಿಂದ ನೋಡೋದಕ್ಕೂ ಸಾಧ್ಯ ಇಲ್ಲ ಮೇಡಮ್. ಆ ರೀತಿ ನೋಡಿದವ್ರನ್ನ ಆ ದೇವರು ಕ್ಷಮಿಸೋದಿಲ್ಲ. ಸುಬ್ಬು, ನಾನ್ ದೇವ್ರ ಬಗ್ಗೆ ಕೇಳ್ತಾ ಇಲ್ಲ ಸುಬ್ಬು, ನಾನ್ ನಿನ್ ಬಗ್ಗೆ ಕೇಳ್ತಾ ಇದ್ದೀನಿ. ಯಾರಾದ್ರೂ ನನ್ನನ್ನು ಕೆಣಕಿದ್ರೆ ನಿನ್ಗೇನು ಅನ್ಸೋದೇ ಇಲ್ವಾ? ಅವ್ರಿಗೆ ಏನು ಮಾಡೋದೇ ಇಲ್ವಾ ಸುಬ್ಬು? ನೀನಾ? ಯಾಕೆ? ಕಾಫಿ ಬೇಗ ರುಚಿ ಆಗ್ಬೇಕಾ? ಮರ್ಯಾದೆ. ನಿನಗೆ ಯಾವ್ದೇ ಮರ್ಯಾದೆ? ಮರ್ಯಾದೆ ಕೊಡುವಂತ ಮಹತ್ ಕಾರ್ಯ ನೀನೇನ್ ಮಾಡಿದ್ಯಾ? ಮನುಷ್ಯತ್ವ ಇಲ್ಲದೆ ಇರೋರ್ಗೆ, ಮನೆ ಮುರಿಯೋರ್ಗೆ ಮರ್ಯಾದೆ ಕೊಡೋದಕ್ಕೆ ನನಗೂ ಇಷ್ಟ ಇಲ್ಲ. ವಂದನ, ಸಿಟ್ಟು ನಿನಗ್ ಮಾತ್ರ ಅಲ್ಲ, ನನಗೂ ಬರುತ್ತೆ. ನನ್ನೊಳಗಡೆ ಉರಿತಾ ಇರೋ ಬೆಂಕಿಗೆ ನಿನ್ನ ಸುಟ್ಟಾಕ್ಬಿಡ್ಬೇಕು ಅನ್ನಿಸ್ತಿದೆ. ಹಾಗೇನಾದ್ರೂ ಆದ್ರೆ ನೀನು ಬರೀ ಬೂದಿ ಅಷ್ಟೆ. ಹಾಗಾಗ್ಬಾರ್ದು. ನಾನು ಅನುಭವಿಸ್ತಿರೋ ನೋವನ್ನ ನೀನು ಅನುಭವಿಸ್ಬೇಕು. ಪ್ರತಿ ಕ್ಷಣನೂ ಕೊರಗಿ ಕೊರಗಿ ಸಾಯ್ಬೇಕು. ನೋಡು ವಂದನ, ಹೆದರ್ಕೊಂಡ್ಬಿಟ್ಯಾ? ಕೈ ಎತ್ತಿದ್ದು ನಾನೇ ಇರಬಹುದು, ಆದ್ರೆ ನನ್ನ ಹಿಂದೆ ಇರೋ ಶಕ್ತಿ ಶ್ರಾವಣಿ. ನಾನು ಕೈ ಎತ್ತಿದ್ದನ್ನೇ ನಿನ್ನಿಂದ ಸಹಿಸ್ಕೊಳಕ್ಕಾಗ್ಲಿಲ್ಲ. ಇನ್ನು ಶ್ರಾವಣಿ ಕೊಡೋ ಏಟಿಗೆ ನೀನು ಉಳ್ಕೊಂತೀಯ, ನಿಂತಲ್ಲೇ ನಡೆದು ಹೋಗ್ತೀಯ. ತಾಯಿ ಮಗಳನ್ನ ದೂರ ಮಾಡ್ತೀಯಲ್ಲ, ನನ್ನನ್ನೇ ಹುಚ್ಚಿ ಮಾಡಿ ಕೂಡ ಹಾಕ್ತೀಯಲ್ಲ. ಇದರಿಂದ ನಾನು ನನ್ನ ಮಗಳು ಎಷ್ಟು ನೋವನ್ನ ಅನುಭವಿಸಿದೀವಿ ಅನ್ನೋದು ಮುಂದೆ ಶ್ರಾವಣಿ ಕೊಡೋ ಏಟಿಂದ ನಿನಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಈ ಕಾಫಿ ಕುಡಿದು ಸುಧಾರಿಸು.